ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಈ ಹನಿ ಟ್ರ್ಯಾಪ್ ಕೋಲಾಹಲ ಶುರುವಾಗಿದೆ. ಹನಿ ಟ್ರ್ಯಾಪ್ನ ಸದ್ದು ಜೋರಾಗ್ತಾ ಇದ್ದಂತೆ ಹೈಕಮಾಂಡ್ ನಾಯಕರು ಈಗ ಅಲರ್ಟ್ ಆಗಿದ್ದಾರೆ. ಹನಿ ಟ್ರ್ಯಾಪ್ ಸದ್ದು ಬೆನ್ನಲ್ಲೇ ಹೈಕಮಾಂಡ್ ನಾಯಕರು ಅಲರ್ಟ್ ಆಗಿದ್ದಾರೆ. ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿದ್ದಿದೆಯಲ್ಲ, ಇದು ಹೈಕಮಾಂಡ್ ನಾಯಕರು ಗರಂ ಆಗುವಂತೆ ಮಾಡಿದ್ದಾರೆ. ಸಿಎಂ ಡಿಸಿಎಂಗೆ ಕರೆ ಮಾಡಿ ವರಿಷ್ಠರು ಅಸಮಾಧಾನವನ್ನ ಕೂಡ ಹೊರಹಾಕಿದ್ದಾರೆ. ಸದನದಲ್ಲಿ ಏಕಾಏಕಿಯಾಗಿ ಈ ಹನಿ ವಿಚಾರ ಪ್ರಸ್ತಾಪಿಸಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಪಕ್ಷದ ವೇದಿಕೆಯಲ್ಲಿ ಇದನ್ನ ಚರ್ಚೆ ಮಾಡಬಹುದಿತ್ತು ಅಂತ ಸಲಹೆ ಕೂಡ ಕೊಟ್ಟಿದ್ದಾರೆ. ಎಐಸಿಸಿ ನಾಯಕರ ಭೇಟಿಗೆ ಈಗ ಸಚಿವ ರಾಜಣ್ಣ ಅಂಡ್ ಸನ್ ಮುಂದಾಗಿದ್ದಾರೆ. ಶೀಘ್ರದಲ್ಲೇ ದೆಹಲಿಗೆ ತೆರಳಲಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ಹೈಕಮಾಂಡ್ ಹನಿ ಟ್ರ್ಯಾಪ್ ಸಾಕ್ಷ್ಯ ನೀಡಲು ರಾಜಣ್ಣ ತೀರ್ಮಾನ ಮಾಡಿದ್ದಾರೆ. ನಿನ್ನೆ ಸಿಎಂ ಭೇಟಿ ಮಾಡಿ ಸಾಕ್ಷ್ಯವನ್ನ ನೀಡಿದ್ರು ರಾಜಣ್ಣ ಪುತ್ರ ರಾಜೇಂದ್ರ. ಈಗ ಡಿಜಿಗೆ ದೂರು ಕೊಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಆ ಸಂದರ್ಭದಲ್ಲೂ ಕೂಡ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರು ಈಗ ಗರಂ ಆಗಿದ್ದಾರೆ. ಕೋಪಗೊಳ್ಳೋದಕ್ಕೆ ಕಾರಣ ಅದನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿರೋದು, ಅದು ವಿಪಕ್ಷಗಳ ಬಾಯಿಗೆ ಆಹಾರ ಆಗಿರೋದು, ಅದರ ಜೊತೆಯಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಎಲ್ಲವೂ ಕೂಡ ನಡೀತಾ ಇರೋದು. ಇದು ಹೈಕಮಾಂಡ್ ನಾಯಕರು ಕೋಪಗೊಳ್ಳುವಂತೆ ಮಾಡಿದೆ. ಒಂದಷ್ಟು ಅಸಮಾಧಾನವನ್ನ ಸಿಎಂ ಮತ್ತು ಡಿಸಿಎಂ ಬಳಿ ಹೇಳ್ಕೊಂಡಿದ್ದಾರೆ, ಕರೆ ಮಾಡಿ ಮಾತಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ವರಿಷ್ಠರು ಕಾಲ್ ಮಾಡಿ ಸಿಎಂ ಹಾಗೂ ಡಿಸಿಎಂ ಜೊತೆಯಲ್ಲಿ ಒಂದಷ್ಟು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ವಿಚಾರವನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬಹುದಿತ್ತು. ಈ ರೀತಿ ಇದೆ, ಈ ರೀತಿ ಆಗ್ತಾ ಇದೆ, ಬೇರೆ ಬೇರೆ ಅವರನ್ನ ಟ್ರ್ಯಾಪ್ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಹೇಳ್ಕೊಳ್ಬಹುದಿತ್ತು. ಆದರೆ ಸದನದಲ್ಲಿ ಏಕಾಏಕಿಯಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ಯಾಕೆ ಅನ್ನುವಂಥ ವಿಚಾರಕ್ಕೆ ಈಗ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ. ಹಾಗಾಗಿ ರಾಜಣ್ಣ ಅವರಿಗೀಗ ಕರೆ ನೀಡಿದ್ದಾರೆ ವರಿಷ್ಠರು, ಭೇಟಿಯಾಗಿ ಜೊತೆಗೆ ಯಾವುದೆಲ್ಲ ಸಾಕ್ಷ್ಯ ಇದೆ ಆ ಸಾಕ್ಷ್ಯಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡಿ ನಮಗೂ ನೀಡಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಎಐಸಿಸಿ ನಾಯಕರ ಭೇಟಿಗೆ ಈಗ ಸಚಿವ ರಾಜಣ್ಣ ಅಂಡ್ ಸನ್ ಕೂಡ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ. ಸದ್ಯದಲ್ಲೇ ದೆಹಲಿಗೂ ಕೂಡ ತೆರಳಲಿದ್ದಾರೆ.